ಸೊ ಇವತ್ತಿನ ಮೊದಲ ಪ್ರಮುಖ ಸುದ್ದಿ ಅದು ರಾಜಕೀಯ ಸುದ್ದಿ, ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಪಾಳೆಯದ ಸುದ್ದಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದಾಟ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಈಗ ಇದಕ್ಕೆ DCM DK ಶಿವಕುಮಾರ್ ಅವರು ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಯಾರು ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯನವರ ನಾಯಕತ್ವ ಬೇಕೇ ಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು, ಅವರಿಗೆ DK ಶಿವಕುಮಾರ್ ಈಗ ಟಾಂಗ್ ಕೊಡ್ತಿದ್ದಾರೆ, ತಿರುಗೇಟನ್ನ ಕೊಡ್ತಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು DK ಶಿವಕುಮಾರ್ ಅಂತ ನೋಡ್ತಾ ಹೋಗೋಣ. ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಈಗ ಬಹಳ ಸದ್ದು ಮಾಡ್ತಾ ಇದೆ. ನಾನೇ ಬಾಸ್, ನಾನೇ ಲೀಡರ್, ಹೊಸ ಖದರ್. ಕಾಂಗ್ರೆಸ್ ಪಟ್ಟದಾಟಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ DK ಶಿವಕುಮಾರ್. ಅವರ ಆಡಿದಂತಹ ಮಾತು ಈಗ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ನಾಯಕತ್ವ ಬೇಕು ಅಂತ ಹೇಳಿದವರಿಗೆ ಅವರ ಮಾತಿನ ಮೂಲಕ ತಿರುಗೇಟ್ ಕೊಟ್ಟಿದ್ದಾರೆ, ಟಾಂಗ್ ಕೊಟ್ಟಿದ್ದಾರೆ. ಟಾರ್ಗೆಟ್ 2028 ಇಟ್ಕೊಂಡಿರೋದು ಯಾಕೆ ಹಾಗಾದ್ರೆ? DK ಶಿವಕುಮಾರ್ ಪದೇ ಪದೇ ನಾಯಕತ್ವ ಹೇಳಿಕೆಯನ್ನ ಕೊಡ್ತಾ ಇರೋದು ಯಾಕೆ? ಈ ಪ್ರಶ್ನೆ ಸಹಜ. DCM DK ಹೇಳಿಕೆಯ ಹಿಂದೆ ಯಾವ ತಂತ್ರ ಅಡಗಿದೆ ಹಾಗಾದ್ರೆ? ಏನ್ ಲೆಕ್ಕಾಚಾರ ಇಟ್ಕೊಂಡು ಈ ರೀತಿಯ ಮಾತುಗಳನ್ನಾಡಿರೋದು DCM DK ಶಿವಕುಮಾರ್? ಕಳೆದ ವಾರ ಅಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಬಾರಿ ಮಾತ್ರ ಅಲ್ಲ, ಮುಂದಿನ ಚುನಾವಣೆಗೂ ಕೂಡ ಸಿದ್ದರಾಮಯ್ಯನವರ ನಾಯಕತ್ವ ಬೇಕೇ ಬೇಕು, ಅವರ ಮುಂದಾಳತ್ವದಲ್ಲೇ ನಾವು ಚುನಾವಣೆಯನ್ನ ಫೇಸ್ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆಗ ಮಾತ್ರ ಪಕ್ಷ ಗೆಲ್ಲೋದಿಕ್ಕೆ ಸಾಧ್ಯ ಅನ್ನುವ ಮಾತುಗಳನ್ನಾಡಿದ್ರು. ಅದಕ್ಕೆ ಈಗ ಟಾಂಗ್ ಕೊಡ್ತಾ ಇದ್ದಾರೆ DK ಇನ್ನು ದೆಹಲಿಗೆ ಹೋದ್ ಬಂದ ನಂತರ DK ಶಿವಕುಮಾರ್ ಅವರು ಆಡಿರುವಂತಹ ಈ ಮಾತು ಸಾಕಷ್ಟು ಚರ್ಚೆ ಆಗ್ತಾ ಇದೆ. DCM DK ಶಿವಕುಮಾರ್ ಅವರ ಮಾತಿನ ಹಿಂದೆ 2028ರ ದಾಳ ಇದೆ. ನಾನು ಪವರ್ಫುಲ್ ಅನ್ನುವಂತ ಮೆಸೇಜ್ ಅನ್ನ DK ಶಿವಕುಮಾರ್ ಅವರು ನೀಡ್ತಾ ಇದ್ದಾರೆ. ನಿನ್ನೆಯ ಮಾತಿನಲ್ಲಿ ಅದು ಬಹಳ ಸ್ಪಷ್ಟ ಆಗ್ತಾ ಇತ್ತು. ಈಗ ಸಿಎಂ ಆಗ್ತಾ ಇದ್ರೆ 2028ಕ್ಕೆ ನಾನೇ ಸಿಎಂ, ಈ ರೀತಿಯಾಗಿರುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. 2028ಕ್ಕೆ ಪಕ್ಷದ ದಿಕ್ಸೂಚಿ ಹೇಗಿರುತ್ತೆ ಅದನ್ನ ಸೂಚ್ಯವಾಗಿ ಹೇಳಿದ್ದಾರೆ DK ಶಿವಕುಮಾರ್ ಅವರು. ಶಾಸಕರು ಬೆಂಬಲಕ್ಕೆ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಸಂದೇಶವನ್ನ DK ಶಿವಕುಮಾರ್ ಅವರು ನೀಡಿದ್ದಾರೆ. ತಮ್ಮ ಇಮೇಜ್ ಅನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. 2028ಕ್ಕೆ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅನ್ನುವಂತ ಹೇಳಿಕೆಯನ್ನ ಅನೇಕರು ನೀಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಟಕ್ಕರ್ ಕೊಡುವಂತಹ ಒಂದು ಅವಶ್ಯಕತೆ ಕೂಡ ಇತ್ತು, ಅದನ್ನು ಕೂಡ ಮಾಡಿದ್ದಾರೆ DK ಶಿವಕುಮಾರ್ ಅವರು. 2028ರ ಚುನಾವಣೆ ಗೆದ್ದಾದ್ರೂ ಕೂಡ ಸಿಎಂ ಆಗುವಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಈ ಬಾರಿ ಆಗದೆ ಇದ್ರೆ ಸೊ ಆ ರೀತಿಯಾಗಿರುವಂತ ಒಂದು ಮುಂದಾಲೋಚನೆಯ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಕೊಟ್ಟರು ಅಂತ ಈಗ ವಿಶ್ಲೇಷಣೆಯನ್ನು ಮಾಡಬಹುದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.